ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಪದರಿ ಷಂಡಮಂಡಿತೆ ತೀರ್ಥೀಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾನ ವಿರಾಜಿತೆ
ಹಾಗಾಗಿ ನಾನೆದ್ದು ಯಾರಾದ್ರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯುವಂತ ಭೂಮಿತಾಯಿನ ಎಳ್ಳು ಜೀರಿಗೆ ಬೆಳೆಯುವಂತ ಭೂಮಿತಾಯಿನ ಎದ್ದೊಂದು ಗಳಿಗೆ ನೆನೆದೇನೆ ಎಂಬುತ್ತ ಎಲ್ಲರನ್ನ ಸ್ಮರಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಆಹ್ವಾನಿತರಿಗೂ ಈ ಶುಭ ಮುಂಜಾನೆಯ ಸ್ವಾಗತವನ್ನ ಕೋರ್ತೇನೆ. ನಾನು ಕೃಷ್ಣವೇಣಿ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಮಹಿಳಾ ಮತ್ತು ಪುರುಷ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ಇನ್ನೇನು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ಈ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಇವರು ಪಥಸಂಚಲನ ಪರಿವೀಕ್ಷಣೆ ಹಾಗೂ ಬಹುಮಾನ ವಿತರಣೆ ಕುರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ನೀಲಮಣಿ ಎನ್ ರಾಜು, IPS ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಕರ್ನಾಟಕ ರಾಜ್ಯ ಬೆಂಗಳೂರು ಇವರು ಸಹ ಆಗಮಿಸಲಿದ್ದಾರೆ. ಜೊತೆಗೆ KSRPಯ ADGP ಸಾಹೇಬರಾದಂಥ ಶ್ರೀ ಭಾಸ್ಕರ್ ರಾವ್ IPS ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಇಂದಿನ ನಿರ್ಗಮನ ಪಥಸಂಚಲನ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯಕ್, ಉಪ ಪ್ರಾಂಶುಪಾಲರು, KSRP ತರಬೇತಿ ಶಾಲೆ ಬೆಳಗಾವಿ ಅವರು ಮುನ್ನಡೆಸ್ತಾ ಇದ್ದಾರೆ. ಇವರು ಸ್ನಾತಕೋತ್ತರ ಪದವೀಧರರಾಗಿದ್ದು 2007ರ ಸ್ಪೆಷಲ್ RSA ಆಗಿ ನೇಮಕಾತಿ ಹೊಂದಿದ್ದು, PTS ಮುನ್ರಾಬಾದ್ನಲ್ಲಿ RSA ಆಗಿ ಮತ್ತು ಪ್ರಾಂಶುಪಾಲರಾಗಿ PTS ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸಹಾಯಕರಾಗಿ ಶ್ರೀ NP ಯಡಾಲ್ ಸ್ಪೆಷಲ್ RP ಬ್ಯಾಂಡ್ ನೇತೃತ್ವವನ್ನು ಶ್ರೀ ಮಾರುತಿ ಲ ಭಜಂತ್ರಿ ARSI 2ನೇ ಪಡೆ KSRP ಬೆಳಗಾವಿ ಹಾಗೂ ಶ್ರೀ RS ಬಿಜಾಪುರ್ ARSI IRB ವಿಜಯಪುರ ಇವರು ನೇತೃತ್ವವನ್ನು ವಹಿಸಿ ಸುಶ್ರಾವ್ಯವಾದಂತಹ ಸಂಗೀತದ ಮುದವನ್ನ ಇಲ್ಲಿ ನೀಡಲಿದ್ದಾರೆ. ನೋಡಲ ಮನೆಯ ಮತ್ತಿನ ನೀರಿನ ಎರಕವ ಹೊಯ್ದ ನುಣ್ಣನೆ ಎರಕವ ಹೊಯ್ದ ಬಾಗಿಲು ತೆರೆದು ಬೆಳಕನ್ನು ಹರಿಸಿ ಜಗವೆಲ್ಲ ತೊಯ್ದ ದೇವ ಜಗವೆಲ್ಲ ತೊಯ್ದ. ಇಂದಿನ ನಿರ್ಗಮನ ಪಥಸಂಚಲನದಲ್ಲಿ ಒಟ್ಟು 12 ತುಕಡಿಗಳು ಭಾಗವಹಿಸಿವೆ. ಮೊದಲನೆಯ ತುಕಡಿ ಶ್ರೀ ಪ್ರದೀಪ್ TO RPC 417 ಇವರ ನೇತೃತ್ವದಲ್ಲಿ, ಇವರಿಗೆ ಬೋಧಕರಾಗಿ RHC 9 RS ಪಾಟೀಲ್ ಅವರು ಬೆಳಗಾವಿಯವರು ಇವರು. ಎರಡನೇ ತುಕಡಿ ಶ್ರೀ ನರೇಶ್ ಕುಮಾರ್ N RPC 94, ಇವರಿಗೆ MA ಸೈಯದ್ RHC 2 ಬೆಳಗಾವಿಯವರು ಇವರು ಬೋಧಕರಾಗಿದ್ದಾರೆ. ಹಾಗೆ ಮೂರನೇ ತುಕಡಿ ಶ್ರೀ ವಿನೋದ್ ಮಾಳಗಿ RPC 299 ಇವರ ನೇತೃತ್ವದಲ್ಲಿ, ಇವರಿಗೆ ಬೋಧಕರಾಗಿ RHC 8 IT ಭಗವಾನ್ ಬೆಳಗಾವಿಯವರು. ನಾಲ್ಕನೇ ತುಕಡಿ ಶ್ರೀ ಗಣೇಶ್ MS RPC 84 ಅವರು, ಇವರಿಗೆ ಶ್ರೀ AH ಕೊಪ್ಪದ ಹಾಗೂ ಮಾರುತಿ ಮಳಗಲಿ ಇವರು ಬೋಧಕರಾಗಿದ್ದಾರೆ. ಐದನೇ ತುಕಡಿ ಶ್ರೀ ವೀರೇಶ್ RPC 154 ಇವರ ನೇತೃತ್ವದಲ್ಲಿ, ಇವರಿಗೆ ಬೋಧಕರಾಗಿ RHC 4 DL ಶಿಂದೆ ಹಾಗೂ RPC 1 ಶಂಕರಜಿ ಹಿರೇಮಠ. ಆರನೇ ತುಕಡಿ
ಸಾವಿತ್ರಿ ಪಾಟೀಲ WRPC 52 ಇವರ ನೇತೃತ್ವದಲ್ಲಿ ಇವರಿಗೆ ಬೋಧಕರಾಗಿ RHC 138 ಬಂಗಾರು ಹಾಗೂ WRPC ಮಹಾದೇವಿ ಕರಿಮನಿ 4ನೇ ಪಡೆ ಇವರು ಬೋಧಕರಾಗಿದ್ದಾರೆ. 7ನೇ ತುಕಡಿ ಶ್ರೀಮತಿ ಗಂಗವ್ವ ಪೂಜಾರಿ WRPC 81 ಇವರಿಗೆ ಬೋಧಕರಾಗಿ RHC 11 ವೆಂಕಟಸ್ವಾಮಿ WRPC 10 ಶ್ರುತಿ ಶಿವಣ್ಣನವರು ಇವರು 4ನೇ ಪಡೆ ಬೆಂಗಳೂರಿನವರು. 8ನೇ ತುಕಡಿ ಶ್ರೀ ಮೈಲಾರಪ್ಪ ಪಾರ್ಕಿ RPC 166 ಇವರ ನೇತೃತ್ವದಲ್ಲಿ ಇವರಿಗೆ ಬೋಧಕರಾಗಿ RHC 3 ZI ಸಾರಿ ಹಾಗೂ RPC 10 RS ತಲಗದ ಬೆಳಗಾವಿಯವರು. 9ನೇ ತುಕಡಿ ಶ್ರೀ ಸಂತೋಷ RPC 120 ಇವರಿಗೆ ಬೋಧಕರಾಗಿ RS ತಗಲದ RPC 10 ಹಾಗೂ RHC 15 RA ಮಾಸ್ತಿಹುಳಿ ಬೆಳಗಾವಿಯವರು ಇವರು ಬೋಧಕರಾಗಿದ್ದಾರೆ. 10ನೇ ತುಕಡಿ ಶ್ರೀ ಶ್ರವಣಕುಮಾರ RPC 161 ಇವರು ತುಕಡಿ ನಾಯಕರಾಗಿದ್ದಾರೆ. ಇವರಿಗೆ ಬೋಧಕರಾಗಿ RHC 41 SG ಮಣ್ಣೂರ್ಕರ ಹಾಗೂ RPC 4 SH ಹೊಸಮನೆ ಬೆಳಗಾವಿಯವರು ಇವರು ಬೋಧಕರಾಗಿದ್ದಾರೆ. 11ನೇ ತುಕಡಿ ಶ್ರೀ ಸಿದ್ದಪ್ಪ ಗೋಡ್ಚಿ RPC 170 ಇವರು ತುಕಡಿ ನಾಯಕರಾಗಿದ್ದಾರೆ. ಇವರಿಗೆ ಬೋಧಕರಾಗಿ RHC AF ಲತೀಫ್ನವರ್ ಹಾಗೂ AHC RM ಹಾದಿಮನಿ ಬೆಳಗಾವಿಯವರು. ಕಟಕರಿಯ ತುಕಡಿ 12ನೇ ತುಕಡಿ ಶ್ರೀ ಬಸವರಾಜ್ ಕೋಳಿಯ ನಾಯಕ್ RPC 462 ಈ ತುಕಡಿಗೆ ಬೋಧಕರಾಗಿ RHC 124 HS ಗೌಡರ್ RHC 6 TR ಗೋರ್ಬಾಳ ಇವರೆಲ್ಲ KSRP PTS ಬೆಳಗಾವಿಯ ಬೋಧಕರು. ಮುಖ್ಯ ಅತಿಥಿಗಳು ಇನ್ನೇನು ವೇದಿಕೆಯತ್ತ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳನ್ನ ಎಲ್ಲ ಹಿರಿಯ ಅಧಿಕಾರಿಗಳು ಸ್ವಾಗತಿಸಿ ವೇದಿಕೆಯತ್ತ ಕರೆದುಕೊಂಡು ಬರ್ತಿದ್ದಾರೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಮಹಿಳಾ ಮತ್ತು ಪುರುಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಿಗೆ ಶಸ್ತ್ರವಂದನೆಯನ್ನ ಸಲ್ಲಿಸಲಿದ್ದಾರೆ. ಈಗ ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಗೆ ವರದಿ ಸಲ್ಲಿಸಲು ಬರ್ತಾ ಇದ್ದಾರೆ. So the passing of parade consisting 5 officers, 432 other and parade parade sir. Well ready for your instruction sir. ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳನ್ನು ಕವಾಯತು ಪರಿವೀಕ್ಷಣೆ ಕುರಿತು ವಿನಂತಿಸಿಕೊಂಡು ಕವಾಯತ್ ಪರೀಕ್ಷಣೆ ಕುರಿತು ಕರೆದುಕೊಂಡು ತೆರಳುತ್ತಾ ಇದ್ದಾರೆ. ಇದೀಗ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ತೆರೆದ ಜೀಪ್ನಲ್ಲಿ ಪರೇಡ್ನ ಪರಿವೀಕ್ಷಣೆಗೆ ತೆರಳುತ್ತಾ ಇದ್ದಾರೆ. ಅವರಿಗೆ ಬೆಂಗಾವಲಾಗಿ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯಕ್ ಸಹಾಯ ಕಮಾಂಡೆಂಟ್ ಅವರು. ಸನ್ಮಾನ್ಯ ಮುಖ್ಯ ಅತಿಥಿಗಳು ಪರೇಡ್ ಪರಿವೀಕ್ಷಣೆಯ ಸಂದರ್ಭದಲ್ಲಿ ಬ್ಯಾಂಡ್ ತಂಡದವರು ಡಾಕ್ಟರ್ ಜೀವ್ ಹಾಗೂ ಎಂಬ ಸಂಗೀತದ ಹಿನ್ನೆಲೆಯನ್ನ ನುಡಿಸಲಿದ್ದಾರೆ. ಮಾನ್ಯ ಮುಖ್ಯ ಅತಿಥಿಗಳು ಪರೇಡ್ ಪರಿವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಥಮ ತಂಡ ಶ್ರೀ ಪ್ರದೀಪ್ ಟಿಒ RPC 417 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎರಡನೇ ತಂಡದ ನಾಯಕ ಶ್ರೀ ನರೇಶ್ ಕುಮಾರ್ ಎನ್ RPC 94 ಇವರು ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸ್ತಾ ಇದ್ದಾರೆ. ಮೂರನೇ ತಂಡದ ನಾಯಕರು ಶ್ರೀ ವಿನೋದ್ ಮಾಳ್ಗಿ
4ನೇ ತಂಡದ ನಾಯಕ ಶ್ರೀ ಗಣೇಶ್ MS. 5ನೇ ತಂಡದ ನಾಯಕರು ಶ್ರೀ ವೀರೇಶ್. 6ನೇ ತಂಡದ ನಾಯಕಿ ಸಾವಿತ್ರಿ ಪಾಟೀಲ್ WRPC 52. ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಬ್ಯಾಂಡ್ ನೇತೃತ್ವವನ್ನ ಶ್ರೀ ಮಾರುತಿ ಭಜಂತ್ರಿ ಹಾಗೂ ಶ್ರೀ RS ಬಿಜಾಪುರರವರು ವಹಿಸಿಕೊಂಡಿರ್ತಾರೆ. 7ನೇ ತಂಡದ ನಾಯಕಿ ಗಂಗವ್ವ ಪೂಜಾರಿ WRPC 81. ಇವರು ಮುಖ್ಯ ಅತಿಥಿಗಳಿಗೆ ಇದೀಗ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಶ್ರೀ ಮೈಲಾರಪ್ಪ ಬಾರ್ಕಿ 8ನೇ ತಂಡದ ನಾಯಕರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. 9ನೇ ತಂಡದ ನಾಯಕ ಶ್ರೀ ಸಂತೋಷ್ RPC 120 ಇವರು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಶ್ರವಣ್ ಕುಮಾರ್ 10ನೇ ತಂಡದ ನಾಯಕರು RPC 161 ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ. 11ನೇ ತಂಡದ ನಾಯಕ ಶ್ರೀ ಸಿದ್ದಪ್ಪ ಗೋಡ್ಚಿ RPC 120 ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೊನೆಯ ತಂಡ ಹಾಗೂ 12ನೇ ತಂಡ ಶ್ರೀ ಬಸವರಾಜ್ ಕೋಳನಾಯಕ್ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಮೀಡಿಯಾದವರು ದಯವಿಟ್ಟು ಮೇಲೆ ಬನ್ನಿ. ಪರೇಡ್ ಗ್ರೌಂಡ್ ಅಲ್ಲಿ ಯಾರು ಇರಬಾರದು, ದಯವಿಟ್ಟು ಮೇಲೆ ಬನ್ನಿ. ಡಾಕ್ಟರ್ G. ಪರಮೇಶ್ವರ ದಿನಾಂಕ 6/8/1959 ಗಂಗಾಧರಯ್ಯ ಮತ್ತು ಗಂಗಮಲ್ಲಮ್ಮ ದಂಪತಿಗಳಿಗೆ ತುಮಕೂರು ಜಿಲ್ಲೆಯ ಗೊಲ್ಲಹಳ್ಳಿ ಎಂಬಲ್ಲಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಗೊಲ್ಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಪಡೆದಿದ್ದು, ನಂತರ ಇವರ ತಂದೆಯವರಿಂದ ಸ್ಥಾಪಿಸಲ್ಪಟ್ಟ ಸಿದ್ಧಾರ್ಥ ಹೈಸ್ಕೂಲ್ನಲ್ಲಿ ಸಿದ್ಧಾರ್ಥನಗರ ಇಲ್ಲಿ ವಿದ್ಯಾಭ್ಯಾಸ ಪಡೆದಿರ್ತಾರೆ. ನಂತರ ತುಮಕೂರಿನಲ್ಲಿ PUCಯನ್ನು ಮುಗಿಸಿ BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಅನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರ್ತಾರೆ. ನಂತರ ಪ್ಲಾಂಟ್ ಫಿಸಿಯಾಲಜಿ ಎಂಬ ವಿಷಯದಲ್ಲಿ PhD ಅನ್ನು ಆಸ್ಟ್ರೇಲಿಯಾದ ಅಡಿಲೇಡ್ ವಿಶ್ವವಿದ್ಯಾಲಯದಲ್ಲಿ ಪಡೆದಿರ್ತಾರೆ. ಸನ್ಮಾನ್ಯರು 1982ರಲ್ಲಿ ಶ್ರೀಮತಿ ಕನ್ನಿಕಾ ಪರಮೇಶ್ವರಿ ಅವರನ್ನ ವಿವಾಹವಾಗಿರ್ತಾರೆ. ಇವರು 2 ಬಾರಿ KPCC ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ. 2 ಬಾರಿ ಗೃಹ ಮಂತ್ರಿಗಳಾಗಿರ್ತಾರೆ. ಪ್ರಸ್ತುತ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮುಖ್ಯ ಅತಿಥಿಗಳು ಪರೇಡ್ನ ಪರಿವೀಕ್ಷಣೆಯನ್ನ ಮಾಡಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. The parade inspection is over, sir. May I have your permission to commence the passing out parade, sir? ಪರೇಡ್ನ ಪಥಸಂಚಲನವನ್ನ ಪ್ರಾರಂಭಿಸಲು ಮುಖ್ಯ ಅತಿಥಿಗಳಲ್ಲಿ ಅನುಮತಿಯನ್ನ ಪಡೆದು ಪರೇಡ್ ಕಮಾಂಡರ್ ಅವರು ತಮ್ಮ ಸ್ವಸ್ಥಾನಕ್ಕೆ ತೆರಳಿದ್ದಾರೆ. ಮೀಡಿಯಾದವರು ದಯವಿಟ್ಟು ಮೇಲತ್ತಿ. ಗ್ರೌಂಡ್ ಅಲ್ಲಿ ಯಾರು ಇರಬಾರದು, ದಯವಿಟ್ಟು ಮೇಲತ್ತಿ. ಇದೀಗ ಮನಮೋಹಕ ಪಥಸಂಚಲನ ಪ್ರಾರಂಭವಾಗಿದೆ. ತೀವ್ರಗತಿಯ ನಡಿಗೆಯಲ್ಲಿ ಬಂದು ಮೈದಾನದ ಎಡಭಾಗದಲ್ಲಿ ಎಲ್ಲರೂ ಹಾಲ್ಟ್ ಆಗಿ ನಂತರ ನಿಧಾನಗತ ನಡಿಗೆಯ ಮುಖಾಂತರ ನಮ್ಮ ಮುಖ್ಯ ಅತಿಥಿಗಳ ಮುಂದೆ ಹಾದು ಹೋಗಲಿದ್ದಾರೆ. ಮಳೆ ಇರಲಿ, ಶೆಕೆ ಇರಲಿ, ಬರವಿರಲಿ, ನೆರೆ ಇರಲಿ, ಧೈರ್ಯವಿದೆ, ತಾಳ್ಮೆ ಇದೆ, ತೃಪ್ತಿ ಇದೆ ಮನದಲ್ಲಿ ಎಂಬಂತೆ ಈ 9 ತಿಂಗಳ ಕಾಲ ಸಂಪೂರ್ಣ ತರಬೇತಿಯನ್ನು ಪಡೆದಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಮನಸ್ಸನ್ನ ಗಟ್ಟಿಗೊಳಿಸಿ ಸಕಲ ಕಾರ್ಯಗಳಿಗೂ ಸನ್ನದ್ಧರಾಗಿದ್ದೇವೆ ಎಂಬುದನ್ನು ತೋರ್ಪಡಿಸಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಈ ನಿರ್ಗಮನ ಪಥಸಂಚಲನದ ಮೂಲಕ ಸಮಾಜ ಸೇವೆಗೆ ಕಂಕಣಬದ್ಧರಾಗಿ ಇನ್ನೇನು ಈ ದಿನ ಅವರು ಸಮಾಜ ಸೇವೆಯನ್ನ ಮಾಡಲು ತಮ್ಮ ತಮ್ಮ ಘಟಕಗಳಿಗೆ ನಿರ್ಗಮನ ಪಥಸಂಚಲನ ಮುಗಿದ ನಂತರ ತೆರಳಿದ್ದಾರೆ.
ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಿಧಾನಗತ ನಡಿಗೆಯಲ್ಲಿ ಮುಖ್ಯ ಅತಿಥಿಗಳ ಮುಂದೆ ಬಂದು ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗ್ತಾರೆ. ಪರೇಡ್ನ ಮುಂಚೂಣಿಯಲ್ಲಿ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯಕ್, ಉಪ ಪ್ರಾಂಶುಪಾಲರು PTS ಬೆಳಗಾವಿ, ಅವರನ್ನು ಹಿಂಬಾಲಿಸುತ್ತಾ ಶ್ರೀ ನಾಗೇಶ್ ಎಡಾಲ್, RPO 2ನೇ ಪಡೆ KSRP ಬೆಳಗಾವಿರವರು. ನಿರ್ಗಮನ ಪಥಸಂಚಲನದಲ್ಲಿ ಒಟ್ಟು 12 ತಂಡಗಳು ಭಾಗಿಯಾಗಿವೆ. 362 ಪ್ರಶಿಕ್ಷಣಾರ್ಥಿಗಳು ಈ ನಿರ್ಗಮನ ಪಥಸಂಚಲನದಲ್ಲಿದ್ದಾರೆ. ನಿರ್ಗಮನ ಪಥಸಂಚಲನದ ಮೊದಲನೇ ಹಂತ ನಿಧಾನಗತಿಯ ನಡಿಗೆ. ನಿಧಾನಗತ ನಡಿಗೆಯ ಮೂಲಕ ವೇದಿಕೆಯ ಮುಂಭಾಗ ಎಲ್ಲ ತಂಡಗಳು ತಮ್ಮ ತಂಡದ ನಾಯಕರೊಂದಿಗೆ ಆಗಮಿಸಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯಲಿದ್ದಾರೆ. 3ನೇ ತಂಡದ 327 ಪ್ರಶಿಕ್ಷಣಾರ್ಥಿಗಳು ಬೆಳಗಾವಿ ತರಬೇತಿ ಶಾಲೆಯಿಂದ ತರಬೇತಿ ಪಡೆದಿರ್ತಾರೆ. 35 ಮಹಿಳಾ ಪ್ರಶಿಕ್ಷಣಾರ್ಥಿಗಳು ಹೆಚ್ಚುವರಿ ತರಬೇತಿ ಶಾಲೆ 4ನೇ ಪಡೆ ಬೆಂಗಳೂರಿನಿಂದ ತರಬೇತಿಯನ್ನು ಪಡೆದಿದ್ದಾರೆ. ಮೊದಲನೆಯ ತಂಡ ಶ್ರೀ ಪ್ರದೀಪ್ PO ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೀತಾ ಇದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ 2ನೇ ತಂಡ ಶ್ರೀ ನರೇಶ್ ಕುಮಾರ್ N RPC 94, ಇವರು ಅವರನ್ನು ಹಿಂಬಾಲಿಸ್ತಾ ಬರ್ತಾ ಇದ್ದಾರೆ. ಈಗ ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ತಮ್ಮ ಚಪ್ಪಾಳೆ ಮೂಲಕ ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳನ್ನ ಅಭಿನಂದಿಸಲು ಕೋರ್ತೇನೆ. ಶ್ರೀ ನರೇಶ್ ಕುಮಾರ್ N 2ನೇ ತಂಡದ ನಾಯಕರು ತಮ್ಮ ತಂಡದ ಎಲ್ಲ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಅವರನ್ನು ಹಿಂಬಾಲಿಸ್ತಾ ಇದ್ದಾರೆ 4ನೇ ತಂಡದ ನಾಯಕ ಶ್ರೀ 3ನೇ ತಂಡದ ನಾಯಕ ಶ್ರೀ ವಿನೋದ್ ಮಾಳ್ಗಿ RPC 299. ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿನೋದ್ ಮಾಳ್ಗಿ. ಪುರುಷರಿಗೆ ಸರಿಸಮಾನವಾಗಿ 35 ಜನ ಮಹಿಳಾ ಪ್ರಶಿಕ್ಷಣಾರ್ಥಿಗಳು ಇಲ್ಲಿ ತರಬೇತಿಯನ್ನ ಪಡೆದು ಈ ನಿರ್ಗಮನ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೋಸ್ಕರ ಒಂದು ಚಪ್ಪಾಳೆಯ ಸುರಿ ಮಾಡಿ ಬರಲಿ ಅಂತ ಕೇಳ್ಕೊಳ್ತೇನೆ. 4ನೇ ತಂಡದ ನಾಯಕರು ಶ್ರೀ ಗಣೇಶ್ MS ಅವರು ತಮ್ಮ ತಂಡದ ಎಲ್ಲ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಇವರನ್ನು ಹಿಂಬಾಲಿಸುತ್ತಾ 5ನೇ ತಂಡದ ನಾಯಕ ಶ್ರೀ ವೀರೇಶ್ RPC 154. ಶ್ರೀ ವೀರೇಶ್ 5ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಮುನ್ನಡೆಯುತ್ತಾ ಇದ್ದಾರೆ. ಇವರನ್ನು ಹಿಂಬಾಲಿಸುತ್ತಾ ಇದೀಗ ಮಹಿಳಾ ತಂಡದ ನಾಯಕಿ ಸಾವಿತ್ರಿ ಪಾಟೀಲ್ WRPC 52, ಇವರು ಇದೀಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾವಿತ್ರಿ ಪಾಟೀಲ್ 6ನೇ ತುಕಡಿಯ ನಾಯಕಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಮುಂದೆ ಸಾಗ್ತಿದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ 7ನೇ ತಂಡದ ನಾಯಕಿ ಗಂಗವ್ವ ಪೂಜೇರಿ WRPC 81, ಇದೀಗ ವೇದಿಕೆ ಹತ್ರ ಬಂದು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ನಿಧಾನಗತಿಯ ನಡಿಗೆಗೆ ರಾಜಸ್ಥಾನ್ ಎಂಬ ಗೀತೆಯನ್ನ ನುಡಿಸ್ತಾ ಇದ್ದಾರೆ ನಮ್ಮ ಬ್ಯಾಂಡ್ ತಂಡದವರು. ಗಂಗವ್ವ ಪೂಜಾರಿ 7ನೇ ತುಕಡಿಯ ನಾಯಕಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ 8ನೇ ತಂಡದ ನಾಯಕ ಮೈಲಾರಪ್ಪ ಬಾರ್ಕಿ RPC 166, ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ.
ಮೈಲಾರಪ್ಪ ಬಾರ್ಕಿ 8ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಇದ್ದಾರೆ. ಇದೀಗ ಅವರನ್ನು ಹಿಂಬಾಲಿಸುತ್ತಾ 9ನೇ ತಂಡದ ನಾಯಕ ಶ್ರೀ ಸಂತೋಷ್ RPC 120 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಸಂತೋಷ್ 9ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಮುಂದೆ ಸಾಗ್ತಿದ್ದಾರೆ. ಅವರ ನಂತರ 10ನೇ ತಂಡದ ನಾಯಕ ಶ್ರೀ ಶ್ರವಣಕುಮಾರ್ RPC 161 ಇವರು ಇದೀಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹತ್ತನೇ ತುಕಡಿಯ ನಾಯಕರಾದ ಶ್ರೀ ಶ್ರವಣ್ ಕುಮಾರ್ RPC 161 ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೀತಿದ್ದಾರೆ. ಅವರನ್ನು ಹಿಂಬಾಲಿಸ್ತಾ 11ನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಗೋಡ್ಚಿ RPC 170 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿದರು. ಸಿದ್ದಪ್ಪ ಗೋಡ್ಚಿ ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು 11ನೇ ತುಕಡಿಯನ್ನ ಹಿಂಬಾಲಿಸ್ತಾ ಶ್ರೀ ಬಸವರಾಜ್ ಕೋಳನಾಯಕ್ 12ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಕೊನೆಯ ತುಕಡಿ ಶ್ರೀ ಬಸವರಾಜ್ ಕೋಳಿಯ ನಾಯಕ RPC 462 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಈ ದಿನದ ಈ ನಿರ್ಗಮನ ಪಥ ಸಂಚಲನಕ್ಕೆ ಸುಶ್ರಾವ್ಯವಾದಂತಹ ಸಂಗೀತದ ಹಿನ್ನೆಲೆಯನ್ನ ನೀಡಿದಂತವರು ಶ್ರೀ ಮಾರುತಿ ಭಜಂತ್ರಿ ARSI 2ನೇ ಪಡೆ KSRP ಬೆಳಗಾವಿ. ಎಲ್ಲಿದೆ ಬಂದರೆ ಬರಲಿ ತುಂಬು ಸಂತಸಕ್ಕೆ ಕೆಲ ಸವಾಲುಗಳು, ಕಷ್ಟವಿರಲಿ ನಷ್ಟವಿರಲಿ ನಮಗೆ ಆಟಪಾಠಗಳು, ಮಾಸದು ಸುಗ್ಗಿ ನಂದಲ ನಗು, ಜಯಿಸುವೆ ಜಗವ ಜೊತೆಗಿರೆ ನಿಲ್ಲುವು ಎಂದು ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕನ್ನಡ ತಾಯಿಗೆ ಅಭಯವನಿತ್ತು ಈ ದಿನ ಕರ್ನಾಟಕ ಮಾತೆಯ ಕನ್ನಡ ನಾಡು ನುಡಿಯ ಸೇವೆಗೈಯಲು ಧೀರೋದಾತ್ತರಾಗಿ ಸಮಾಜ ಸೇವೆಗೆ ಧುಮುಕಲಿದ್ದಾರೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ವಿವಿಧ ಪಡೆಗಳ 362 ಮಹಿಳಾ ಮತ್ತು ಪುರುಷ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳು ಇಂದಿನ ಈ ನಿರ್ಗಮನ ಪಥಸಂಚಲನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. 3ನೇ ತಂಡದ 327 ಪ್ರಶಿಕ್ಷಣಾರ್ಥಿಗಳು ಬೆಳಗಾವಿ ತರಬೇತಿ ಶಾಲೆಯಿಂದ ತರಬೇತಿ ಪಡೆದಿದ್ದಾರೆ. 35 ಮಹಿಳಾ ಪ್ರಶಿಕ್ಷಣಾರ್ಥಿಗಳು ಹೆಚ್ಚುವರಿ ತರಬೇತಿ ಶಾಲೆ 4ನೇ ಪಡೆ ಬೆಂಗಳೂರಿನಲ್ಲಿ ತರಬೇತಿಯನ್ನು ಪಡೆದಿರುತ್ತಾರೆ. ಒಟ್ಟು 362 ಮಹಿಳಾ ಮತ್ತು ಪುರುಷ ವಿಶೇಷ ಮೀಸಲು ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳು ಇಂದು ನಿರ್ಗಮನ ಪಥಸಂಚಲನದಲ್ಲಿ ಭಾಗವಹಿಸಿರುತ್ತಾರೆ. 1ನೇ ಪಡೆಯ 87 ಪುರುಷ ಪ್ರಶಿಕ್ಷಣಾರ್ಥಿಗಳು, 3ನೇ ಪಡೆಯ 37 ಪುರುಷ ಪ್ರಶಿಕ್ಷಣಾರ್ಥಿಗಳು, 4ನೇ ಪಡೆಯ 50 ಪುರುಷ ಪ್ರಶಿಕ್ಷಣಾರ್ಥಿಗಳು, 8ನೇ ಪಡೆಯ 77 ಪುರುಷ ಪ್ರಶಿಕ್ಷಣಾರ್ಥಿಗಳು, 9ನೇ ಪಡೆಯ 75 ಪುರುಷ ಪ್ರಶಿಕ್ಷಣಾರ್ಥಿಗಳು, IRB ಮುನ್ರಾಬಾದ್ನ 1 ಪುರುಷ ಪ್ರಶಿಕ್ಷಣಾರ್ಥಿ, 2ನೇ ಪಡೆಯ 33 ಮಹಿಳಾ ಪ್ರಶಿಕ್ಷಣಾರ್ಥಿಗಳು ಹಾಗೂ 4ನೇ ಪಡೆಯ 2 ಮಹಿಳಾ ಪ್ರಶಿಕ್ಷಣಾರ್ಥಿಗಳು ಈ ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಂಡಿವೆ.
ಮಳೆ ಇರಲಿ, ಶಕೆ ಇರಲಿ, ಬರವಿರಲಿ, ನೆರೆ ಇರಲಿ, ಧೈರ್ಯವಿದೆ, ತಾಳ್ಮೆ ಇದೆ, ತೃಪ್ತಿ ಇದೆ ಮನದಲ್ಲಿ. ನಾನಿರುವೆ ನಾನಾಗಿ, ನಿನ್ನಿಂದ ಗೆಲುವಾಗಿ, ನಗುತ್ತಿರುವಿಸದ ನಾನಿನ್ನ ಸಲುವಾಗಿ ಎಂದು ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕರ್ನಾಟಕ ಮಾತೆಯ ಒಲವು ಗೆಲುವು ನಮ್ಮೊಂದಿಗಿರಲು ನಾವು ಯಾವುದಕ್ಕೂ ಹೆದರಲ್ಲ, ಯಾವುದಕ್ಕೂ ಬಗ್ಗಲ್ಲ, ಸದಾ ಕಾಲ ಕನ್ನಡ ನಾಡುಡಿಯ ಸೇವೆಗೆ ಕಂಕಣಬದ್ಧರಾಗಿವೆ ಎನ್ನುವಂತ ಧೀರೋದ್ಧಾತ ಮನೋಭಾವನೆಯನ್ನ ತಮ್ಮಲ್ಲಿ ಹುಡುಗಿಕೊಂಡು ಈ ದಿನ ಈ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ರಾಜ್ಯ ಪೊಲೀಸ್ ಸಂಘಟನೆಯ ಬಹುಮುಖ್ಯ ಅಂಗ. ಬಹಳ ಬೀದಿಯಲ್ಲಿ ಎಳೆಯ ಬನ್ನಿರೋ, ಕನ್ನಡ ತೇರ ನೆರೆಯ ಬನ್ನಿರೋ ಎಂದು ಈ ದಿನ ನೆರೆದಂತ ಎಲ್ಲರೂ ಕೂಡ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸಿ ಅವರನ್ನ ಹುರಿದುಂಬಿಸಲು ಕೇಳ್ಕೊಳ್ತೇನೆ. ದಯವಿಟ್ಟು ದೊಡ್ಡದೊಂದು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೇನೆ. ಶೀಘ್ರಗತಿ ನಡಿಗೆಯಲ್ಲಿ ಎಲ್ಲ 12 ತಂಡದ 367 ಪ್ರಶಿಕ್ಷಣಾರ್ಥಿಗಳು ಶೀಘ್ರಗತಿ ನಡಿಗೆಯಲ್ಲಿ ವೇದಿಕೆಯ ಮುಂಭಾಗ ಬಂದು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಪರೇಡ್ ಮುಂಚೂಣಿಯಲ್ಲಿ ಪರೇಡ್ ಕಮಾಂಡರ್ ಶ್ರೀ ವೀರೇಂದ್ರ ನಾಯ್ಕ್ ಹಾಗೂ ಅವರನ್ನು ಹಿಂಬಾಲಿಸುತ್ತಾ ಶ್ರೀ ನಾಗೇಶ್ ಕುರಾಲ್ ಅವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಸಾಗುತ್ತಾ ಇದ್ದಾರೆ. ಪ್ರಥಮ ತಂಡದ ನಾಯಕರು ಶ್ರೀ ಪ್ರದೀಪ್ RPC 417 ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಅವರನ್ನು ಹಿಂಬಾಲಿಸ್ತಾ ಇದ್ದಾರೆ. ಎರಡನೇ ತಂಡದ ನಾಯಕ ಶ್ರೀ ನರೇಶ್ ಕುಮಾರ್ ಎನ್ RPC 94 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಶ್ರೀ ವಿನೋದ್ ಮಾಳ್ಗಿ ಮೂರನೇ ತಂಡದ ನಾಯಕರು ವೇದಿಕೆಯತ್ತ ಇನ್ನೇನು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಲಿದ್ದಾರೆ. ವಿನೋದ್ ಮಾಳ್ಗಿ ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇವರನ್ನು ಹಿಂಬಾಲಿಸಿದ ಶ್ರೀ ಗಣೇಶ್ ಎಂ 4ನೇ ತುಕಡಿ ನಾಯಕ RPC 84 ಇವರು ಮುಖ್ಯ ಅತಿಥಿಗಳಿಗೆ ಇದೀಗ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಶ್ರೀ ಗಣೇಶ್ MS 4ನೇ ತಂಡದ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಇವರೊಂದಿಗೆ ಶ್ರೀ ವೀರೇಶ್ R 5ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ವೀರೇಶ್ ಅವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ 6ನೇ ತಂಡದ ನಾಯಕಿ ಸಾವಿತ್ರಿ ಪಾಟೀಲ WRPC 52 ಇವರು ಇದೀಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಸಾವಿತ್ರಿ ಪಾಟೀಲ್ 6ನೇ ತುಕಡಿಯ ನಾಯಕಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಇವರನ್ನ ಹಿಂಬಾಲಿಸ್ತಾ 7ನೇ ತುಕಡಿಯ ನಾಯಕಿ ಗಂಗವ್ವ ಪೂಜಾರಿ ತಮ್ಮ ತುಕಡಿಯ ಎಲ್ಲ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ 8ನೇ ತುಕಡಿಯ ನಾಯಕ ಶ್ರೀ ಮೈಲಾರಪ್ಪ ಭಾರ್ಕಿ RPC 166 ಇವರು ಈಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಮೈಲಾರಪ್ಪ ಬಾರ್ಕಿ 8ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಇವರನ್ನ ಹಿಂಬಾಲಿಸಿದ 9ನೇ ತುಕಡಿಯ ನಾಯಕ ಶ್ರೀ ಸಂತೋಷ್ RPC 120 ತಮ್ಮ ತುಕಡಿಯ ಎಲ್ಲ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಇವರನ್ನು ಹಿಂಬಾಲಿಸುತ್ತಾ 10ನೇ ತುಕಡಿಯ ನಾಯಕ ಶ್ರೀ ಶ್ರವಣ ಕುಮಾರ RPC 161 ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಶ್ರೀ ಶ್ರವಣ್ ಕುಮಾರ್ RPC 161 10ನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. ಇವರನ್ನ ಹಿಂಬಾಲಿಸ 11ನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಗೊರ್ಚಿ RPC 170 ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಮುಂದೆ ಸಾಗ್ತಿದ್ದಾರೆ. ಇವರನ್ನು ಹಿಂಬಾಲಿಸುತ್ತಾ 12ನೇ ತುಕಡಿಯ ನಾಯಕ ಕಟ್ಟಕಡೆಯದಾಗಿ ಶ್ರೀ ಬಸವರಾಜ ಕೋಳಿಯ ನಾಯಕ RPC 462 ಇವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ.
5 ತುಕಡಿಯ 362 ಪ್ರಶಿಕ್ಷಣಾರ್ಥಿಗಳು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಬೇಸ್ ಲೈನ್ ಕಡೆಗೆ ತೆರಳ್ತಾ ಇದ್ದಾರೆ. ಈ ಒಂದು ನಿರ್ಗಮನ ಪಥ ಸಂಚಲನಕ್ಕೆ ಸಂಗೀತದ ಸಾಥ್ ನೀಡಿದಂತಹವರು ಶ್ರೀ ಮಾರುತಿ ಭಜಂತ್ರಿ, ಶ್ರೀ RS ಬಿಜಾಪುರ, 2ನೇ ಪಡೆ KSRP ಬೆಳಗಾವಿ ಹಾಗೂ IRB ವಿಜಯಪುರದಿಂದ ಬಂದು ಸುಶ್ರಾವ್ಯದ ಸಂಗೀತದ ಮದವನ್ನ ನಮ್ಮೆಲ್ಲರಿಗೂ ನೀಡಿದ್ದಾರೆ. 1ನೇ ತುಕಡಿಯ ಬೋಧಕರು RHC RS ಪಾಟೀಲ, RHC 2 MA ಸೈಯದ್, ಇವರು KSRP PTS ಬೆಳಗಾವಿ ಅವರು. 2ನೇ ತುಕಡಿಯ ಬೋಧಕರು RHC 8 IT ಭಗವಾನ್, RHC 332 DT ತಂಡಯ್ಯ, ಇವರು ಸಹ KSRP PTS ಬೆಳಗಾವಿಯ ಬೋಧಕರು. 3ನೇ ತುಕಡಿಯ ಬೋಧಕರು RHC 111 AR ಕೆಳಗಡೆ, RPC 216 VS ಭಜಂತ್ರಿ, ಇವರು ಸಹ KSRP PTS ಬೆಳಗಾವಿಯವರು. 4ನೇ ತುಕಡಿಯ ಬೋಧಕರು RHC 1 AH ಕೊಪ್ಪದ, RPC 2 ಮಾರುತಿ ಮಳಗಲಿ, ಇವರು ಸಹ KSRP PTS ಬೆಳಗಾವಿಯವರು. 5ನೇ ತುಕಡಿಯ ಬೋಧಕರು RHC 4 DL ಶಿಂದೆ, RPC 1 ಶಂಕರ್ ಜಿ ಹಿರೇಮಠ, KSRP PTS ಬೆಳಗಾವಿಯವರು. 6ನೇ ತುಕಡಿಯ ಬೋಧಕರು RHC 138 ಬಂಗಾರು, WRPC ಮಹಾದೇವಿ ಕಾರಿಮನಿ, 4ನೇ ಪಡೆ ಬೆಂಗಳೂರು. ಶಿಸ್ತಿನ ಸಿಪಾಯಿಗಳ ಕವಾಯತಿನ ಅತ್ಯುನ್ನತ ಶಸ್ತ್ರವಂದನೆ, 16 ಹೆಜ್ಜೆಗಳ ರಿವ್ಯೂ ಆರ್ಡರ್. ಪೊಲೀಸರ ಹೆಮ್ಮೆ ಪೊಲೀಸ್ ಧ್ವಜ ಹಾಗೂ ಭಾರತೀಯರ ಹೆಮ್ಮೆ ಭಾರತದ ಧ್ವಜ ಈಗ ವೇದಿಕೆಯ ಮುಂಭಾಗ ಬರಲಿವೆ. ಎಲ್ಲರೂ ಈ ಸಂದರ್ಭದಲ್ಲಿ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಹಾಗೂ ರಾಷ್ಟ್ರಗೀತೆಯನ್ನು ನುಡಿಸುವ ಸಂದರ್ಭದಲ್ಲಿ ಎಲ್ಲ ಸಮವಸ್ತ್ರಧಾರಿಗಳು ಸಲ್ಯೂಟ್ ಅನ್ನು ಮಾಡಿ ಗೌರವಿಸಲು ಕೇಳಿಕೊಳ್ತೇನೆ. ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಧಾರಿಗಳು ಶಿವರಾಮ್ TR RSI 1ನೇ ಪಡೆ KSRP ಬೆಂಗಳೂರು, ಇವರು ರಾಷ್ಟ್ರಧ್ವಜವನ್ನು ಹೊತ್ತು ತರ್ತಾ ಇದ್ದಾರೆ. ಶ್ರೀ ಕೃಷ್ಣಮೂರ್ತಿ H RSI 4ನೇ ಪಡೆ KSRP ಬೆಂಗಳೂರು, ಇವರು ಪೊಲೀಸ್ ಧ್ವಜವನ್ನು ಹೊತ್ತು ತರ್ತಾ ಇದ್ದಾರೆ. ಈ ಧ್ವಜಗಳಿಗೆ ಬೆಂಗಾವಲಾಗಿ ಶ್ರೀ ವಿಶ್ವನಾಥ್ ರೆಡ್ಡಿ ಸ್ಪೆಷಲ್ RP 1ನೇ ಪಡೆ KSRP ಅವರು ಖಡ್ಗಧಾರಿಯಾಗಿ ಬೆಂಗಾವಲಾಗಿ ಬರ್ತಾ ಇದ್ದಾರೆ. ಇವರಿಗೆ ಸಂಗೀತದ ಹಿನ್ನೆಲೆಯನ್ನು ನೀಡ್ತಾ ಇದ್ದಾರೆ ಪೈಪ್ ಬ್ಯಾಂಡ್, 1ನೇ ಪಡೆಯ ಪೈಪ್ ಬ್ಯಾಂಡ್ ಶ್ರೀ ಸಿದ್ದಲಿಂಗಯ್ಯ HC 20 ಇವರ ನೇತೃತ್ವದಲ್ಲಿ.
ಈಗ ಪ್ರತಿಜ್ಞಾ ವಿಧಿ ನೆರವೇರಲಿದೆ. ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ ಶ್ರೀ ಎನ್ ಜಗದೀಶ್, ಪ್ರಾಂಶುಪಾಲರು, ಕೆಎಸ್ಆರ್ಪಿ ತರಬೇತಿ ಶಾಲೆ ಬೆಳಗಾವಿರವರು. ಸದಾ ಕಾಲವು ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ದಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮೂಹಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ